may not happen. In that scenario, we on 450 exercise units out of that 120 is coming from retail. That means we have quite big role in emission as well as reduction. There we are working as a HPC professionals. ಅದು ಒಂದು ಇಂಜಿನಿಯರ್ ಸೊಸೈಟಿ, ಇದನ್ನು ನಾವು ಪ್ರೊಫೆಷನಲ್ ಬಾಡೀಸ್ ಅಂತ ಹೇಳ್ತೀವಿ. ಅಂದರೆ ಒಂದಿಷ್ಟು ಪ್ರೊಫೆಷನಲ್ ಇಂಜಿನಿಯರ್ಸ್ಗಳು ಸೇರುವಂಥ ಸಂಸ್ಥೆ ಇದು. ಇಂಡಿಯನ್ ಸೊಸೈಟಿ ಆಫ್ ಹೀಟಿಂಗ್, ರೆಫ್ರಿಜರೇಟಿಂಗ್ ಆ್ಯಂಡ್ ಏರ್ ಕಂಡೀಷನಿಂಗ್ ಇಂಜಿನಿಯರ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಇರುವಂಥ ಇಂಜಿನಿಯರ್ಸ್ಗಳು ಏರ್ ಕಂಡೀಷನರ್ನಲ್ಲಿ ಎನರ್ಜಿ ಎಫಿಷಿಯನ್ಸಿನ ಹೇಗೆ ಅಚೀವ್ ಮಾಡ್ಬೋದು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿಯಾಗಿ ಹೇಗೆ ವರ್ಕ್ ಮಾಡ್ಬೋದು ಅನ್ನೋಂಥ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾರೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮದು 50 ಚಾಪ್ಟರ್ಸ್ ಇದೆ. ಓವರ್ಸೀಸಲ್ಲಿ 6 ಚಾಪ್ಟರ್ಸ್ ಇದೆ. ಇದೇ ಥರ ಅಮೆರಿಕದಲ್ಲಿ ಆಶ್ರೇ ಅಂತ ಇದೆ. ಏನಾಗಿದೆ, ಈ ಏರ್ ಕಂಡೀಷನಿಂಗ್ ಅನ್ನೋದು ಇವತ್ತಿನ ಜೀವನದ ಅವಿಭಾಜ್ಯ ಅಂಗ. ನೀವೆಲ್ಲೇ ಹೋಗಿ ಇದೆ, ಹಾಸ್ಪಿಟಲ್ಗೆ ಹೋಗಿ ಇದೆ, ಇವತ್ತು ಬಸ್ಗಳಲ್ಲಿ ಹೋಗಿ ಎ ಸಿ ಇಷ್ಟಪಡ್ತಾರೆ. ಸೊ ಕಾರ್ಗಳಂತೂ ಎ ಸಿ ಇದ್ದಿರೋ ಕಾರ್ಗಳೇ ಇಲ್ಲ, ಯಾವುದೇ ಇಲ್ಲ. ಸೊ ಎಲ್ಲ ಹಂತಗಳಲ್ಲೂ ಎ ಸಿ ಅನಿವಾರ್ಯ ಆದಾಗ ಅದನ್ನು ಹೆಚ್ಚು ನಾವು ಪರಿಸರ ಸ್ನೇಹಿಯಾಗಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮಲ್ಲಿರೋಂಥದ್ದು ಸವಾಲು. ಯಾಕೆಂದರೆ ಏರ್ ಕಂಡೀಷನಲ್ಲಿ ರೆಫ್ರಿಜರೆಂಟ್ಸ್ ಇರುತ್ತೆ, ಅದರಿಂದ ನಾವು ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ ಆಗುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅದು ಹೆಚ್ಚು ವಿದ್ಯುತ್ತನ್ನು ಬಳಸುತ್ತೆ. ಅದನ್ನು ಕಡಿಮೆ ಮಾಡೋದು ಹೇಗೆ, ಈ ರೀತಿ ಗ್ಲೋಬಲ್ ವಾರ್ಮಿಂಗ್ ಹೇಗೆ ಕಡಿಮೆ ಮಾಡಬೇಕು, ಕಾರ್ಬನೈಸೇಷನ್ ಹೇಗೆ ಕಡಿಮೆ ಮಾಡಬೇಕು, ಇದೆಲ್ಲ ಅದನ್ನು ಸೇರ್ಕೊಂಡು ಮಾಡುವಂತಹ ಕೆಲಸಕ್ಕೆ ಒಂದಿಷ್ಟು ಜನ ತಜ್ಞರು ಸೇರಿ ಮಾಡಿಕೊಂಡಂಥ ಸಂಸ್ಥೆ ಇದು. ಇದು 1981 ಪ್ರಾರಂಭ ಆಯಿತು. ಮೈಸೂರಿನಲ್ಲಿ ವಿದ್ಯಾವರ್ಧಕ ಸಂಘ ಕಾಲೇಜಿನಲ್ಲಿ ನಮ್ಮದು ಆಫೀಸ್ ಇದೆ. ಇಲ್ಲಿ ನಮ್ಮ ಮೈಸೂರು ಒಂದರಲ್ಲೇ ಸಾಧಾರಣ 150 ಜನ ಇಂಜಿನಿಯರ್ಸ್ಗಳು ಇದರಲ್ಲಿ ಕೆಲಸ ಮಾಡ್ತಾರೆ. ಸರ್ ಹೇಗೆ ಅನಿಸುತ್ತೆ ಸರ್, ಖುಷಿ ಎಲ್ಲ ಒಂದು ಕಡೆ 22 ಸ್ಟೇಟಿಂದ ಸೇರಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಹೌದು ಸರ್ ಎಲ್ಲ ಹೇಗೆ ಅನಿಸುತ್ತೆ ಸರ್? ಈಗ ಈ ರೀತಿ ಒಂದು ಕಾರ್ಯಕ್ರಮಗಳಲ್ಲೂ ನಾವೀಗ ತಜ್ಞರುಗಳನ್ನು ರೀಚ್ ಆಗ್ತಿರೋ ತುಂಬ ಸಂತೋಷದ ವಿಚಾರ. ಇನ್ನೊಂದು ಕಾರ್ಯಕ್ರಮಗಳು ಆಸಕ್ತರು ಬರ್ತಾರೆ ಅಂದರೆ ನಮಗೆ, ಏಕೆಂದರೆ ಕಾರ್ಯಕ್ರಮಗಳಿಗೆ ಇವತ್ತು ಬರೋದೇ ಕಡಿಮೆ ಅನ್ನೋಂಥ ಪರಿಸ್ಥಿತಿ ಬಂದು ಕೂತಿದೆ. ಸೊ ಅಂಥದ್ರಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿಗೆ, ರಾಜಕೀಯ ಕ್ರಮಗಳಿಗೆ ದುಡ್ಡು ಕೊಟ್ಟು ಕರೆಸೋದು, ಇಲ್ಲಿ ಜನನೇ ದುಡ್ಡು ಕೊಟ್ಟು ಬರ್ತಾ ಇದ್ದಾರೆ ಅಂದರೆ, ಇಲ್ಲಿ ಮೆಂಬರ್ಸ್ಗಳ ಹತ್ರ ನಾವು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಜನಕ್ಕೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅನ್ನೋದು ತುಂಬ ಸಂತೋಷದ ವಿಚಾರ. ಸರ್ ಈ ಇಂಜಿನಿಯರ್ಸ್ ಇದೆಲ್ಲ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ. ಸೊ ಮೈಸೂರಿನಲ್ಲಿ ಯಾವ್ಯಾವ ಡಿವಿಷನಲ್ಲಿ ಕೆಲಸ ಮಾಡ್ತಾರೆ? ಈ ಮೈಸೂರಿನಲ್ಲಿ ನಾವು ಯಾವ ರೀತಿ ಇಂಜಿನಿಯರಿಂಗಲ್ಲಿ ಬೇರೆ ಬೇರೆ ಪ್ರವರ್ಗ ಅಂತ ಕರಿತೀವಿ, ಉದ್ಯೋಗಕ್ಕಿಂತ ಪ್ರವರ್ಗ ಅಂತ ಕರಿತೀವಿ. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದಾರೆ, ಸಿವಿಲ್ ಇಂಜಿನಿಯರ್ಸ್, ಮೇಜರ್ಲಿ ಸಿವಿಲ್ ಇಂಜಿನಿಯರ್ಸ್, ಜೊತೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ರಿಲೇಟೆಡ್ ಇಂಜಿನಿಯರ್ಸ್ ಕೂಡ ಇದರಲ್ಲಿ ಕೆಲಸ ಮಾಡ್ತಾರೆ. ಇವರೆಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿ, ಇಲ್ಲಿರೋರ್ನೆಲ್ಲ ವಾಲಂಟಿಯರ್, ಸ್ವಯಂ ಸೇವಕರು. ನಾವೆಲ್ಲ ದುಡ್ಡು ತೊಗೊಂಡು ಕೆಲಸ ಮಾಡೋಲ್ಲ, ದುಡ್ಡು ಕೊಟ್ಟು ಕೆಲಸ ಮಾಡೋಲ್ಲ, ಇಲ್ಲೆಲ್ಲ ಸ್ವಯಂ ಸೇವಕರು. ಇದರಲ್ಲಿ ಚೆಸ್ಕಾಮಲ್ಲಿ ವರ್ಕ್ ಮಾಡೋಂಥ ಇಂಜಿನಿಯರ್ಸ್ ಇದ್ದಾರೆ, ಪ್ರೈವೇಟ್ ಎನರ್ಜಿ ಆಡಿಟರ್ಸ್ ಕನ್ಸಲ್ಟೆಂಟ್, ಉದಾಹರಣೆ ನಾನೊಬ್ಬ ಎನರ್ಜಿ ಆಡಿಟರು ಕನ್ಸಲ್ಟೆಂಟು, ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಇಂಜಿನಿಯರ್ಸ್ಗಳಿದ್ದಾರೆ. ಹಾಗೆ ಅಕಾಡೆಮಿಷಿಯನ್ಸ್, ನಮ್ಮ ಮೋಹನ್ ಕೃಷ್ಣ ಅವರು ಇಲ್ಲೇ ಇದ್ದಾರೆ, ಅಕಾಡೆಮಿಷಿಯನ್ಸ್ಗಳಿರುವಂಥವ್ರು ಇದ್ದಾರೆ. ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರು, ಹಾಗೆ ಸ್ವಯಂ ಉದ್ಯೋಗಿಗಳಿದ್ದಾರೆ, ಕೈಗಾರಿಕೆಗಳು ನಡೆಸ್ತಾರೆ. ಎಲ್ಲರೂ ಸೇರಿಕೊಂಡು ಮಾಡಿರುವಂತಹ ಎಲ್ಲ ವರ್ಗಗಳವರು ಸೇರಿಕೊಂಡು. ಇದ್ರ ಜೊತೆಗೆ ಇನ್ನೂ ಸಂತೋಷದ ವಿಚಾರ ಅಂದರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ವಿದ್ಯಾರ್ಥಿಗಳು ಸದಸ್ಯ ಸೇರ್ಕೊಂಡು ಮೈಸೂರು ಒಂದರಲ್ಲೇ ನಾವು 160 ವಿದ್ಯಾರ್ಥಿಗಳನ್ನು ಸದಸ್ಯರಾಗಿ ಹೊಂದಿದ್ದೀವಿ. ಕೆಲವೊಂದು ಕಡೆ ಬಿಸ್ನೆಸ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ. ಈಗ ಇದರ ಪ್ರಮುಖ ಉದ್ದೇಶ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲ ಆದರೂ ಕೂಡ ಹೊಸ ಹೊಸ ತಂತ್ರಜ್ಞಾನಗಳನ್ನು ಮಾರುಕಟ್ಟೆಗೆ ತರಕ್ಕೆ ಸಾಧ್ಯ. ಹೌದು, ಹೊಸ ತಂತ್ರಜ್ಞಾನ ಮಾರುಕಟ್ಟೆಗೆ ತರಕ್ಕೆ ಸಾಧ್ಯ ಆಗದೆ ಉದ್ಯಮಿಗಳಿಂದ. ಹೊಸ ತಂತ್ರಜ್ಞಾನ ನಾವು ಯಾವುದೇ ಒಂದು ಲ್ಯಾಬಲ್ಲಿ ಡೆವಲಪ್ ಮಾಡಿದ್ರೆ ಅದು ಕೊನೆ ಹಂತಕ್ಕೆ ತಲುಪೋದಕ್ಕೆ ನಮಗೆ ಉದ್ಯಮಿಗಳು ಬೇಕೇ ಬೇಕು. ಆ ಉದ್ಯಮಿಗಳನ್ನು ತಲುಪೋದಕ್ಕೂ ಕೂಡ ಇಂತಹ ಒಂದು ಕಾರ್ಯಕ್ರಮ ಸಹಾಯ. ಉದ್ಯಮಿಗಳು ಕಡೆ ಲಾಸ್ಟ್ ಮೈಲ್ ರೀಚ್ ಅಂತ ಹೇಳ್ತೀವಿ, ಅದು ಆಗೋದ್ರಿಂದ ಆಟೋಮೆಟಿಕ್ ಆಗಿ ನಮಗೆ ಇಲ್ಲಿ ಆರ್ಥಿಕ ಅಭಿವೃದ್ಧಿಗೂ ಸಹಾಯ ಆಗುತ್ತೆ. ಭಾರತದ ಒಟ್ಟಾರೆ ಅಭಿವೃದ್ಧಿ ಏನಿದೆ ಅದಕ್ಕೆ ಒಂದು ತನ್ನ ಅಲ್ಪವಾದ ಕಾಣಿಕೆಯನ್ನು ಕೊಡುತ್ತೆ. ಒಟ್ಟಿನಲ್ಲಿ ಇವತ್ತು ಮೈಸೂರಿನ ಎಲ್ಲ ಇಂಜಿನಿಯರ್ಸು ಮತ್ತು 22 ಸ್ಟೇಟಿಂದ ಬಂದಿರುವಂಥವ್ರು ಕೂಡ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದೀರಾ. ಸೊ ಇವತ್ತಿನ ಈ ಕಾರ್ಯಕ್ರಮ ಮುಖಾಂತರ ಮುಂದಿನ ಆಲೋಚನೆಗಳಿಗೆ ಮತ್ತು ನಿಮ್ಮ ಮಾಡುವಂಥ ಕಾರ್ಯಕ್ರಮಗಳಿಗೆಲ್ಲ ಈಗ ಮೊದಲನೇದಾಗಿ ಇದು ನಿರಂತರ ಕಾರ್ಯಕ್ರಮ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ, ತಂತ್ರಜ್ಞಾನ ಅಭಿವೃದ್ಧಿ ಆಗಲಿ ಅಥವಾ ಪರಿಸರದ ಉಳಿತಾಯದಾಗಲಿ, ಇದು ನಿರಂತರವಾದ ಕಾರ್ಯಕ್ರಮ. ಭಾರತ 2070ಕ್ಕೆ ಡಿಕಾರ್ಬನೈಸೇಷನ್ಗೆ ಹೋಗ್ತಾ ಇದೆ. ಅಂದರೆ ಭಾರತದಿಂದ ಯಾವುದೇ ರೀತಿ ಕಾರ್ಬನ್ ಎಮಿಷನ್ ಆಗಲ್ಲ. ಅಂದರೆ ಜಾಗತಿಕ ತಾಪಮಾನ ವಿಚಾರಕ್ಕೆ ಬಂದರೆ ಭಾರತ 0ನಲ್ಲಿರುತ್ತೆ. ಇದು ತುಂಬ ಹೆಮ್ಮೆ ವಿಚಾರ. ಇದು 2070ಕ್ಕೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅಲ್ಲಿವರೆಗೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಹಾಕ್ಕೊಂಡಿದ್ದೀವಿ. ಮುಂದಿನ ಹಂತಗಳಲ್ಲಿ ಇದರಲ್ಲಿ ಹೊಸ ತಂತ್ರಜ್ಞಾನ ಅಭಿವೃದ್ಧಿಯ ಅನುಷ್ಠಾನ, ಹಾಗೆ ಕೂಡ ಎಲ್ಲೆಲ್ಲಿ ಅಭಿವೃದ್ಧಿಯ ಅನುಷ್ಠಾನ ತಂತ್ರಜ್ಞಾನಗಳ ಅಭಿವೃದ್ಧಿ ಆಗಿದೆ ಅಲ್ಲಿ ಅನುಷ್ಠಾನಗೊಳಿಸ್ತಲ್ಲ, ಅಲ್ಲಿ ನಿರ್ವಹಣೆ ಕೂಡ ತುಂಬ ಮುಖ್ಯವಾಗಿದೆ. ಅದ್ರ ಮೂಲಕ ಉದ್ಯೋಗ ಅವಕಾಶಗಳನ್ನು ನಾವು ಸೃಷ್ಟಿಸ್ಬೋದು ಅನ್ನೋ ಭಾವನೆ ನನಗೆ. ಸರ್ ಇಲ್ಲ ಒಂದು ಕಡೆ ದೆಹಲಿನಲ್ಲಿ ಹೋಯ್ತು ಅಂತಂದರೆ ಪೊಲ್ಯೂಷನ್ ಜಾಸ್ತಿ, ಆದರೂ ನಮ್ಮ ಕರ್ನಾಟಕದಲ್ಲಿ ಬಂದರೆ ಅಷ್ಟು ಇದಿರಲ್ಲ. ಸೊ ಈ ಕಾರ್ಯಕ್ರಮ ಮುಖಾಂತರ ದೆಹಲಿನಲ್ಲಿ ನಿಮ್ಮ ಏನು
ಫ್ರಾಂಚೈಸಿ ಏನಿದೆ ಇಲ್ಲಿ ಡೆವಲಪ್ಮೆಂಟ್ ನಾವು ಯಾವುದೇ ಒಂದು ವಾತಾವರಣ ಹಾಳಾಗೋದಕ್ಕೆ ಎರಡು ರೀತಿಯಲ್ಲಿ ನೋಡಬೇಕು. ಒಂದು ಸ್ಥಳೀಯವಾಗಿ ಏನು ಪರಿಣಾಮ ಆಗ್ತಾಯಿದೆ, ಜಾಗತಿಕ ಮಟ್ಟದಲ್ಲಿ ಎರಡೂ ನಾವು ನೋಡಲೇಬೇಕಾಗುತ್ತೆ. ಉದಾಹರಣೆಗೆ ನಾವು ಇವತ್ತಿನ ದಿವಸ ಯಾವುದೋ ಥರ್ಮಲ್ ಸ್ಟೇಷನ್ನಿಂದ ನಮಗೆ ಕಾರ್ಬನ್ ಹೊರಗಡೆ ಬಂದರೆ ಅದು ಸ್ಥಳೀಯಕ್ಕೆ ಹೆಚ್ಚು ಪರಿಣಾಮ ಬೀಳುತ್ತೆ, ಅದರಲ್ಲಿ ಇಡೀ ಜಗತ್ತಿಗೂ ಪರಿಣಾಮ ಬೀಳುತ್ತೆ. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ದಿಲ್ಲಿಯಂತಹ ಪರಿಸ್ಥಿತಿನಲ್ಲಿ ಏರ್ ಕಂಡೀಷನರ್ ಬಳಕೆ ಉಪಯೋಗಿಸಿ ದಿಲ್ಲಿನಲ್ಲೇ ನಮ್ಮ ಇಸ್ರೋ ಹೆಡ್ ಕ್ವಾರ್ಟರ್ಸ್ ಇರೋದು, ಅಲ್ಲೂ ಕೂಡ ಈ ಹಂತದಲ್ಲಿ ನಮ್ಮಿಂದ ಪ್ರಯತ್ನಗಳಾಗ್ತಾ ಇದೆ. ಬರೀ ಏರ್ ಕಂಡೀಷನರ್ಗೆ ಮಾತ್ರ ನಾವು ಸೀಮಿತಗೊಳಿಸ್ಕೊಳ್ಳೋದೇ ನಾವು ಒಟ್ಟಾರೆ ಇಂಧನ ಉಳಿತಾಯ ಇಲ್ಲೆಲ್ಲ ಮಾಡ್ಬೋದು ಅಂತ ಕೆಲಸ ಮಾಡ್ತಿರೋದ್ರಿಂದ ಸ್ಥಳೀಯ ಮಟ್ಟ ಉದಾಹರಣೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರಮೋಷನ್ಸ್, ಎಲೆಕ್ಟ್ರಿಕಲ್ ಪ್ರಮೋಷನ್ನು ಸೇರಿದ ಹಾಗೆ ಯಾವ್ಯಾವ ಹಂತದಲ್ಲಿ ಮತ್ತೆ ನವೀಕರಣ ಇಂಧನ ಬಳಕೆ ಇರ್ಬೋದು. ನವೀಕರಣ ಇಂಧನ ಬಳಕೆ ನಾವು ಸೋಲಾರ್ ಸೇರಿದಂಗೆ ನವೀಕರಣ ಇಂಧನ ಬಳಕೆ ಮಾಡೋದನ್ನು ಜಾಗತಿಕ ಮಾಡಕ್ಕೆ ಕಡಿಮೆ ಮಾಡೋಕ್ಕಾಗ್ತಾ ಇದೆ. ಆದರೆ ಜಾಗತಿಕ ಮಟ್ಟದಲ್ಲಿ ನಾವು ತಲುಪಬೇಕಾದ್ರೆ ಪ್ರತಿ ಹಂತದಲ್ಲೂ ಆಗಬೇಕು. ಈ ರೀತಿಯಲ್ಲಿ ನಾವು ಮಾಡ್ತಾ ಇರೋಂಥ ಒಟ್ಟಾರೆ ಪ್ರಯತ್ನ ಏನಿದೆ ಅಂದರೆ ಇಂಧನ ಕ್ಷಮತೆ ಆಗಿರ್ಬೋದು, ಅಥವಾ ಎನರ್ಜಿ ಎಫಿಷಿಯನ್ಸಿ ಅಂತ ಕರಿತೀವಿ, ಅಥವಾ ರಿನ್ಯೂವಬಲ್ ಎನರ್ಜಿ ನವೀಕರಣದಿಂದ ಉಪಯೋಗಿಸುವಂಥದ್ದಾಗಿರ್ಬೋದು, ಮತ್ತು ಜಾಗೃತಿ ಮೂಡಿಸುವಂಥ ಕೆಲಸ ಆಗಿರ್ಬೋದು. ಈ ಮೂರರಿಂದ ನಾವು ಸ್ಥಳೀಯವಾಗಿ ಜಾಗತಿಕ ಮಟ್ಟದಲ್ಲಿ ಎರಡರಲ್ಲೂ ಕೆಲಸ ಮಾಡ್ತೀವಿ. ಕೊನೆಯದಾಗಿ ಒಟ್ಟಾರೆ ಹೇಳಬೇಕಾದ್ರೆ ಇವತ್ತಿನ ಜನಕ್ಕೆ ನನ್ನ ಇವತ್ತಿನ ಅಗತ್ಯಗಳು ಮಾತ್ರ ತಲುಪದೇನೆ ಮುಂದಿನ ಜನಾಂಗಕ್ಕೂ ನಾವು ಸಂಪನ್ಮೂಲಗಳನ್ನ ಉಳಿಸೋದನ್ನು ನಾವು ನಿರಂತರ ಪ್ರಕ್ರಿಯೆಯಾಗಿ ಹೋಗಬೇಕು. ಇದನ್ನು ನಾವು ಸಸ್ಟೈನಬಿಲಿಟಿ ಅಂತ ಕರಿತೀವಿ, ಸುಸ್ಥಿರತೆ ಅಂತ ಕರಿತೀವಿ. ಅದರ ಅಭಿವೃದ್ಧಿನೂ ಆಗಬೇಕು, ಅದ್ರ ಜೊತೆಗೆ ಸುಸ್ಥಿರತೆನೂ ಉಳ್ಕೋಬೇಕು. ಇದು ಎರಡೂ ಆಗಬೇಕಾದ್ರೆ ನಾವು ಬರೀ ತಂತ್ರಜ್ಞಾನ ಒಂದನ್ನು ಮಾತ್ರ ನಾವು ಎಲ್ಲದನ್ನು ತಲುಪೋಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಸಮಾಜದ ಒಳಗೊಳ್ಳುವಿಕೆ ಬೇಕಾಗುತ್ತೆ, ಟೋಟಲ್ ಇನ್ವಾಲ್ವ್ಮೆಂಟ್ ಅಂತ ಕರಿತೀವಿ, ಒಳಗೊಳ್ಳುವಂಥ ಪ್ರಯತ್ನ ಆಗುತ್ತೆ. ಇದಕ್ಕೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ತಾವು ಮಾಧ್ಯಮದವರು ಕೈ ಜೋಡಿಸ್ಬೇಕು, ಜನಸಾಮಾನ್ಯರ ಜೊತೆ ಕೈ ಜೋಡಿಸ್ಬೇಕು. ಯಾರೋ ಒಂದು ಈ ರೀತಿಯಾಗಿ ವಾಲೆಂಟ್ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಪ್ರೋತ್ಸಾಹ ಅಂತ ಕೆಲಸ ಆಗಬೇಕು. ಇದಕ್ಕೆ ದಯವಿಟ್ಟು ಮುಂದೆ ಬನ್ನಿ ಅಂತ ಕೇಳ್ತೀವಿ. ಇಸ್ರೇ ಹೆಸರು ಹೇಳೋದು ಏರ್ ಕಂಡೀಷನಿಂಗ್ ಆ್ಯಂಡ್ ರೆಫ್ರಿಜರೇಷನ್ ಅಂತ ಹೇಳಿದ್ರು ಕೂಡ ಎಲ್ಲೆಲ್ಲಿ ಏರ್ ಕಂಡೀಷನಿಂಗ್ ರೆಫ್ರಿಜರೇಷನ್ ಆಗುತ್ತೆ ಎಲ್ಲದೂ ಕೆಲಸ. ಉದಾಹರಣೆ ಕೋಲ್ಡ್ ಸ್ಟೋರೇಜ್, ಅಗ್ರಿಕಲ್ಚರ್ ವಿಚಾರಕ್ಕೆ ಬಂದರೆ ಕೋಲ್ಡ್ ಸ್ಟೋರೇಜ್ ಇಂಡಸ್ಟ್ರಿಗಳು ಇದರಲ್ಲಿ ಕೆಲಸ ಮಾಡುತ್ತೆ. ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸಲ್ಲಿ ಕಂಡೀಷನ್, ಉದಾಹರಣೆ ಟೆಕ್ಸ್ಟೈಲ್ಗಳಲ್ಲಿ ಇಂಥದೇ ವಾತಾವರಣ ಬೇಕು ಅಂತ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಒಂದು ಕೆಲಸ ಮಾಡ್ತಾರೆ. ಹಾಸ್ಪಿಟಾಲಿಟಿ, ಹೋಟೆಲ್ಸ್ಗಳಿರುತ್ತಲ್ಲ ಅದರಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿ ಮತ್ತು ಯಾವುದೇ ಕೈಗಾರಿಕೆ ತನ್ನ ಉತ್ಪನ್ನವನ್ನು ರೆಡಿ ಮಾಡೋದಕ್ಕೆ ಅದಕ್ಕೆ ಫ್ರೀಸ್ ವಾಟರ್ ಅಂತ ಕರಿತೀವಿ, ಎಲ್ಲೆಲ್ಲಿ ಬೇಕೋ ಅದೆಲ್ಲ ಕಡೆಗೂ ಕೂಡ ನಮ್ಮ ಏರ್ ಕಂಡೀಷನಿಂಗ್ ಕೆಲಸ ಮಾಡ್ತಾನೆ ಇದೆ. ಸೋಲಾರ್ ಬಗ್ಗೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿವಸ ನಾವು ಈಗ ನೋಡ್ತಿರೋಂಥ ಸೋಲಾರ್ ಬೆಳವಣಿಗೆ ಬಹುಶಃ 10 ವರ್ಷಗಳಿಂದ ನಾವು ನೋಡ್ಕೊಂಡಿದ್ದೀವಿ. ನಾವು ಇಂಧನ ಉಳಿತಾಯ ಮಾಡ್ತೀವಿ. ಎಷ್ಟೇ ಉಳಿತಾಯ ಮಾಡಿದ್ರೆ ಕಡೆ ಹಂತದಲ್ಲಿ ಒಂದಿಷ್ಟು ಇಂಧನ ಬೇಕೇ ಬೇಕು. ಝೀರೋ ಎನರ್ಜಿ ಅಂತೂ ಹೋಗೋಕ್ಕಾಗಲ್ಲ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಈ ಹಂತದಲ್ಲಿ ನಾವು ಕಡೆಗೆ ಬೇಕಾಗಿರುವಂತಹ ನಮ್ಮ ಇಂಧನ ಏನಿದೆ ಅದನ್ನು ಸೋಲಾರ್ ಮೂಲಕ ಪಡ್ಕೊಳ್ಳೋದಕ್ಕೆ ಎಲ್ಲದರಲ್ಲೂ ಅವಕಾಶ ಇದೆ. ಮನೆಗಳಲ್ಲಿ ಅವಕಾಶ ಇದೆ, ಕೈಗಾರಿಕೆಗಳಲ್ಲಿ ಅವಕಾಶ ಇದೆ, ಈವನ್ ನಾನು ಹೇಳಿದಾಗ ಅಗ್ರಿಕಲ್ಚರ್ ಕೃಷಿನಲ್ಲಿ ಅವಕಾಶ ಇದೆ. ಇದು ಪ್ರತಿಯೊಂದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಇದು ಮನೆಗಳಲ್ಲಿ ಹಾಕೊಳ್ಳುವಂಥ ವಿಚಾರಕ್ಕೆ ಸ್ವಂತ ಮನೆ ಇದ್ದವರು ಹಾಕ್ಕೋಬೋದು, ಬಾಡಿಗೆ ಮನೆಯವರು ಹಾಕ್ಕೋಬೋದು, ಅಗ್ರಿಕಲ್ಚರ್ ಪಂಪ್ಗಳಿಗೆ ಹಾಕ್ಕೋಬೋದು. ಎಲ್ಲ ಹಂತಗಳಲ್ಲೂ ಬೇರೆ ಬೇರೆ ರೀತಿ ನಮಗೆ ಅವಕಾಶಗಳು ಇದ್ದೇ ಇದೆ. ಈಗ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ನಿಮಗೆ ಒಂದು ಹೊಸ ಯೋಜನೆ ಬಂದಿದೆ ಗೊತ್ತಲ್ಲ, ಝೀರೋ ಎನರ್ಜಿ ಅಂತ ಕರೀತಾರೆ. ಝೀರೋ ಎನರ್ಜಿ ಅಂತ ಇದೆಲ್ಲ, ಅದು ಕೂಡ ಒಂದು ಉತ್ತಮವಾದ ಯೋಜನೆ. ಬಹುಶಃ ನಮ್ಮ ಸರ್ಕಾರದಲ್ಲಿ ಉಚಿತ ವಿದ್ಯುತ್ ಸಿಗ್ತಾ ಇದನ್ನ ಕಾರಣಕ್ಕೋಸ್ಕರ ಜನ ಒಂದಿಷ್ಟು ಹಿಂದೆ ಹಾಕಿರ್ಬೋದು. ಬಟ್ ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಬಂದ ಅದ್ಭುತವಾದ ಯೋಜನೆ. ಸೋಲಾರ್ಗಳನ್ನು ಉಪಯೋಗಿಸೋದು ಅದು ಆಲ್ರೆಡಿ ಸಕ್ಸಸ್ಫುಲ್ ಟೆಕ್ನಾಲಜಿ, ಅಂದರೆ ಹೊಸದಾಗಿ ಅದರಲ್ಲಿ ಪರೀಕ್ಷೆ ಮಾಡುವಂಥದ್ದು ಏನೂ ಉಳಿದಿಲ್ಲ. ಆದರೆ ಯಾವ ಸೋಲಾರ್ ಯಾವ ಉಪಯೋಗಕ್ಕೆ ಸೂಕ್ತ ಅನ್ನೋದ್ರ ಬಗ್ಗೆ ಮಾತ್ರ ತಜ್ಞರ ಇದು ಬೇಕಾಗುತ್ತೆ. ತಜ್ಞರ ಅಭಿಪ್ರಾಯ ತಗೊಂಡು ಸೂಕ್ತವಾಗಿ ಅಳವಡಿಸ್ಕೊಂಡ್ರೆ ಹಾಕಿರುವಂಥ ಬಂಡವಾಳ ಕೇವಲ 5 ವರ್ಷದಲ್ಲಿ ವಾಪಸ್ ಬರುತ್ತೆ. 25 ವರ್ಷ ಉಚಿತ ವಿದ್ಯುತ್ ಸಿಗುತ್ತೆ. ರೂಪಿಸ್ಕೊಳ್ಳುವಂಥ ಸುಲಭವಾದ ತಂತ್ರಜ್ಞಾನ ಮತ್ತು ನಿಮಗೆ ಅಫೋರ್ಡಬಲ್, ಬ್ಯಾಂಕ್ಗಳು ಸಾಲ ಕೊಡುತ್ತೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಯೂನಿಟ್ ಮಾಡೋದಕ್ಕೆಲ್ಲ ಸಹಾಯಧನ ಮಾಡಿ. ಈಗ ಮನೆಗಳಿಗೆ ಮಾತ್ರ ಸಹಾಯಧನ ಇದೆ. ಅದು ಬಿಟ್ಟರೆ ಅಗ್ರಿಕಲ್ಚರಲ್ ಪಂಪ್ ಸೆಟ್ಗಳಿಗೆ, ಅದೆರಡಕ್ಕೆ ಬಿಟ್ಟರೆ ಇನ್ನು ಕೈಗಾರಿಕೆಗಳಿಗೆಲ್ಲ ಸಹಾಯಧನ ಇಲ್ಲ, ವಾಣಿಜ್ಯ ಉದ್ದೇಶಕ್ಕೆ ಸಹಾಯಧನ ಇಲ್ಲ. ಜನಸಾಮಾನ್ಯರಿಗೆ ಸಿಂಪಲ್ ಆಗಿ ಇಸ್ರೋಯಿಂದ ಏನೇನು ಉಪಯೋಗಗಳನ್ನ ಪಡ್ಕೋಬೇಕು ಜನಸಾಮಾನ್ಯರು ಈಗ ಎಲ್ಲ ಮೊದಲನೇದಾಗಿ ಬರೋ ದಿವಸಗಳಲ್ಲಿ ಯಾವುದೇ ಕಟ್ಟಡ ಆದರೂ ಕೂಡ ಅದು ಎನರ್ಜಿ ಎಫಿಷಿಯೆಂಟ್ ಆಗಿರಲೇಬೇಕು ಅಂತ ಸರ್ಕಾರ ಮಾನದಂಡನ ಹೊರಡಿಸ್ತಾ ಇದೆ. ಆದರೆ ಇಲ್ಲಿ ತಜ್ಞರ ಕೊರತೆ ಇದೆ. ಸೊ ಯಾವುದೇ ಒಂದು ಕಟ್ಟಡದಲ್ಲಿ ನಾನು ಅದನ್ನು ಎನರ್ಜಿ ಎಫಿಷಿಯೆಂಟ್ ಮಾಡಬೇಕು ಅಥವಾ ಸೋಲರೈಸ್ ಮಾಡಬೇಕು, ನನಗೆ ಇದಕ್ಕೆ ತಜ್ಞರ ಸಹಕಾರ ಬೇಕು. ಆ ತಜ್ಞರು ಹೇಗಿರಬೇಕು ಅಂದರೆ ಇಂಪಾರ್ಷಿಯಲ್ ಆಗಿರಬೇಕು. ಯಾವುದೇ ಒಂದು ಇದಕ್ಕೆ ಒಳಗಾಗಿರಬಾರ್ದು, ತಮ್ಮದೇ ಆದಂಥ ಇದಕ್ಕೆ ಸಿದ್ಧಾಂತಗಳ ಒಳಗಾಗ್ದೇ ಮುಕ್ತವಾಗಿ ಕೊಡುವಂಥರಬೇಕು ಅಂಥ ಸಲಹೆ ಸಿಗುತ್ತೆ. ಅದೇ ರೀತಿ ಕೋಲ್ಡ್ ಸ್ಟೋರೇಜ್ ಮಾಡಬೇಕು, ಏರ್ ಕಂಡೀಷನಿಂಗ್ ಬಿಲ್ಡಿಂಗ್ ಮಾಡಬೇಕು, ಇದಕ್ಕೂ ಕೂಡ ಇಷ್ಟೇ ಸಹಾಯ ಪಡ್ಕೋಬೋದು. ಹಾಗೆ
ನನ್ನ ಒಂದು ಯಾವುದೋ ಒಂದು ಸ್ಥಾವರ ಇದೆ, ಬಿಲ್ಡಿಂಗ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅದ್ರದ್ದು ಎನರ್ಜಿ ಆಡಿಟ್ ಆಗಬೇಕು. ನನ್ನ ಎನರ್ಜಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ, ಏನಾಗ್ತಾ ಇದೆ, ಅದಕ್ಕೆ ಸಹಕಾರ ತಗೋಬೋದು. ಜೊತೆಗೆ ನನ್ನ ತಂತ್ರಜ್ಞರಿಗೆ ತರಬೇತಿ ಬೇಕು. ನನ್ನಲ್ಲಿ ತಂತ್ರಜ್ಞರಿದ್ದಾರೆ, ತಂತ್ರಜ್ಞರಿಗೆ ತರಬೇತಿ ಎಲ್ಲಿ ತೊಗೋಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ಉಚಿತವಾಗಿ ತರಬೇತಿ ಶಿಬಿರಗಳನ್ನು ಆಯೋಜಿಸ್ತೀವಿ, ತರಬೇತಿಗಳನ್ನು ತೊಗೊಳ್ಬೋದು. ಇದಿಷ್ಟು ಹಂತಗಳಲ್ಲಿ ಸಾರ್ವಜನಿಕರಿಗೆ ನಮ್ಮ ಸಹಾಯ. ಕಾಂಟ್ಯಾಕ್ಟ್ ಮಾಡಬೇಕು ಯಾವ ರೀತಿ ಜನ? ಇಶ್ರೇನ ಕಾಂಟ್ಯಾಕ್ಟ್ ಮಾಡಿದ ವಿದ್ಯಾವರ್ಧಕ ಕಾಲೇಜಿನ ನಮ್ಮ ಪಾಲಿಟೆಕ್ನಿಕ್ ಮೇಲ್ಗಡೆ ನಮ್ಮದು ಒಂದು ಶೋಕೇಸ್ ಅಂತ ಇದೆ, ನಮ್ಮದೇ ಒಂದು ಆಫೀಸ್ ಇದೆ. ವಿದ್ಯಾವರ್ಧಕ ಕಾಲೇಜಿಗೆ ಬಂದು ಕೇಳಿದ್ರೆ ಯಾರು ವಿದ್ಯಾವರ್ಧಕ ಕಾಲೇಜಿನ ಮೆಕ್ಯಾನಿಕಲ್ ವರ್ಗ ಅದಕ್ಕೆ ನೇರವಾಗಿ ತನ್ನನ್ನು ತೊಡಗಿಸ್ಕೊಂಡಿದೆ. ನನ್ನ ಜೊತೆಯಲ್ಲಿ ಡಾಕ್ಟರ್ ಎಸ್ ಎ ಮೋಹನ್ ಕೃಷ್ಣ ಅವರಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರೋರು, ನಿರಂತರವಾಗಿರುವಂಥವ್ರು ಮತ್ತು ಅಷ್ಟೇ ಆಸಕ್ತಿ ಇರೋರು. ಅವರ ಕಾಲೇಜಿನ ಆವರಣದಲ್ಲೇ ನಮ್ಮ ಕಚೇರಿ ಇರೋದ್ರಿಂದ ವಿದ್ಯಾವರ್ಧಕ ಕಾಲೇಜಿಗೆ ಬಂದು ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಕರ್ಕೊಂಡೋಗಿ ಮಾರ್ಗದರ್ಶನ ಕೊಡ್ತಾರೆ, ಮಾತಾಡಿ ಅವ್ರಿಗೆ ಏನು ಬೇಕೋ ತಿಳುವಳಿಕೆ ಕೊಡ್ತಾರೆ. ಥ್ಯಾಂಕ್ ಯು. ಧನ್ಯವಾದ. ಕೆಲಸಗಳಾದ ಥರ ಈ ಹೆಸರಿನಲ್ಲಿ ಸಿಕ್ಕಿದ್ರೆ ಹೇಗೆ ಅನಿಸ್ತದೆ ಸರ್? ಖುಷಿ. ಮೊದಲಾಗಿ ತಮಗೆ ಅಭಿನಂದನೆಗಳು. ಇತ್ತೀಚೆಗಷ್ಟೇ ನೀವು ಪ್ರಶಸ್ತಿ ಪುರಸ್ಕೃತರಾಗಿದ್ದರು JSS ಕಾಲೇಜಿನಲ್ಲಿ. ಒಳ್ಳೆಯದಾಗಲಿ ಸರ್ ತಮಗೆ. ಸರ್ ಹೇಗೆ ಅನಿಸ್ತದೆ ಸರ್ ಖುಷಿ? ಸರ್, ನಾನು ಕಳೆದ 18-19 ವರ್ಷಗಳಿಂದನೂ ಇಸ್ರೇಲ್ನಲ್ಲಿ ಸದಸ್ಯನಾಗಿದ್ದೇನೆ. 2005-6 ಇಸ್ವಿಯಲ್ಲಿ ಸದಸ್ಯತ್ವ ತಗೊಂಡು ಕಳೆದ ಬಾರಿ ನಾನು ಈ ಇಸ್ರೇ ಪ್ರೊಫೆಷನಲ್ ಬಾಡಿಗೆ ನಾನು ಅಧ್ಯಕ್ಷನಾಗಿದ್ದೆ. 1 ವರ್ಷಗಳ ಕಾಲ ಅವಿರತವಾಗಿ ನಿರಂತರವಾಗಿ ಸಾಕಷ್ಟು ಯೋಚನೆಗಳು ಹಮ್ಮಿಕೊಂಡಿದ್ದೆಲ್ಲ ಫಲಕಾರಿಯಾಯಿತು. ಸಾಮಾನ್ಯವಾಗಿ ಇಸ್ರೇಲ್ನಲ್ಲಿ 1 ವರ್ಷ ಅಧ್ಯಕ್ಷ ಆಗ್ಬೋದು, ಅಥವಾ ಕಾರ್ಯದರ್ಶಿ ಆಗ್ಬೋದು, ಅಥವಾ ಬೇರೆ ಇನ್ಯಾವುದೇ ಆಫೀಸ್ ಇರೋದಾಗ್ಬೋದು. ಸುಮಾರು ಜನಕ್ಕೆ ಏನು ಈ ಪ್ರೊಫೆಷನಲ್ ಬಾಡಿಗೆ ಸದಸ್ಯ ಆದರೆ ಅಥವಾ ಅಧ್ಯಕ್ಷನಾದರೆ ಏನು ಲಾಭ ಅಂತ ತಾವು ಹೇಳ್ಬೋದು. ಸಾಕಷ್ಟು ನಮಗೆ ಎಕ್ಸ್ಪೋಜರ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಎಕ್ಸ್ಪೋಜರ್ ಮತ್ತು ಎಕ್ಸ್ಪೀರಿಯನ್ಸ್ ಎರಡೂ ಆಗುತ್ತೆ. ನಾನೊಬ್ಬ ಶಿಕ್ಷಣ ತಜ್ಞನಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಆಗ್ಬೋದು ಅಥವಾ ವಿದ್ಯಾರ್ಥಿಗಳಾಗ್ಬೋದು, ಇದಕ್ಕೆ ಮೆಂಬರ್ ಆದರೆ ಸಾಕಷ್ಟು ಲಾಭಗಳಿದೆ ಅಥವಾ ಬೆನಿಫಿಟ್ಸ್ ಇದೆ. ನಾವು ಈಗ ನಮ್ಮ ಅನಿಲ್ ಕುಮಾರ್ ಅಡಿಗೇರ್ ಹೇಳಿದ್ರು, ನಾವು ದುಡ್ಡು ಕೊಟ್ಟು ಮೆಂಬರ್ ಆಗ್ತೀವಿ ಅಂತ. ಆದರೆ ನಾವು ಯಾವ ರೀತಿ ಬೆಳ್ಕೋತೀವಿ ಅಥವಾ ಬೆಳೆಸ್ತೀವಿ ಸಮಾಜ, ಅದು ನಮ್ಮ ಕೈನಲ್ಲಿದೆ. ಸುಮ್ಮನೆ ನಾವು ನಮ್ಮ ಇದಕ್ಕೇನೆ ಸ್ವಾರ್ಥಕ್ಕೆ ದುಡ್ಡು ಬರಬೇಕು ಅಥವಾ ನಾನು ದೊಡ್ಡ ಮನುಷ್ಯನಾಗಿ ಆಗಬೇಕು, ಅದು ಒಂದು ಕಡೆ ಇದ್ರೂ ಇನ್ನೊಂದು ಹಂತದಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಜನಕ್ಕೆ ಉಪಯೋಗ ಮಾಡ್ಬೋದು. ಈಗ ಇವರು ಎನರ್ಜಿ ಆಡಿಟರ್ ಆಗಿ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಈಗಿನ ಒಂದು ಪೀಳಿಗೆಗೆ ನಾವು ಅಗತ್ಯವಾಗಿ ಹೇಳೋ ಒಂದು ಪದ ಅಂದರೆ ಸಸ್ಟೈನಬಿಲಿಟಿ, ಸುಸ್ಥಿರತೆ. ಅದರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಜ್ಞಾನಾರ್ಜನೆ ಮಾಡಬೇಕಾಗಿದೆ. ಈ ವಿದ್ಯಾರ್ಥಿ ಅಥವಾ ಬೇರೆ ಯಾರು ಕಾಮನ್ ಮ್ಯಾನ್ ಏನಾದರೂ ಇದಕ್ಕೆ ಮೆಂಬರ್ ಆದರೆ ಅವರು ಈ ಎನರ್ಜಿ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಬೋದು, ಅಥವಾ ಶೈತ್ಯೀಕರಣ ಅಥವಾ ಹವಾನಿಯಂತ್ರಣದ ಬಗ್ಗೆ ತಿಳ್ಕೊಳ್ಬೋದು. ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ತುಂಬ ಲೀಲಾಜಾಲವಾಗಿ ತಿಳ್ಕೊಬೋದು. ಈಗ ನಾನೊಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಈ ತಂಗಳ ಪೆಟ್ಟಿಗೆ ಅಂತ ನಾವೇನು ಹೇಳ್ತೀವಿ, ರೆಫ್ರಿಜರೇಟರ್ ಇರುತ್ತೆ. ಈಗ ಇದನ್ನು ನಾನು ಪಾಠ ಮಾಡಬೇಕಾದ್ರೂ ಮೊನ್ನೆ ಹೇಳಿದೆ, ಈ ರೆಫ್ರಿಜರೇಟರ್ ಪ್ರತಿಯೊಬ್ಬರು ಮನೆಯಲ್ಲೂ ಇರಬಹುದು. ಅದಕ್ಕೆ ಆದ ಒಂದು ಅಡ್ವಾನ್ಸ್ಡ್ ವೇರಿಯಂಟ್ಸು ಇರ್ಬೋದು. ಆದರೆ ಗಂಡಸಾಗಲಿ ಅಥವಾ ಹೆಂಗಸಾಗಲಿ ಅದನ್ನು ಯಾವ ರೀತಿ ಬಳಸಬೇಕು ಅಂತಲೇ ಗೊತ್ತಿರಲ್ಲ. ಈಗ ಬರೋ ಆಹಾರ ಪದಾರ್ಥಗಳನ್ನೆಲ್ಲ ತುಂಬ್ತಾರೆ. ಅದೇನು ದನದ ಕೊಟ್ಟಿಗೆ ಅಲ್ಲ, ಅದು ಇಷ್ಟ ಬಂದಾಗ ನಾವು ಮಾಡೋದಕ್ಕೆ. ಅದಕ್ಕೆ ಆದ ವಿಧಿವತ್ತಾದ ನಿಯಮಗಳಿವೆ, ಅದನ್ನು ಪಾಲನೆ ಮಾಡಬೇಕು. ಈಗೇನು ಮಾಡ್ತೀವಿ, ಸಾಮಾನ್ಯವಾಗಿ ಹೊರಗಡೆಯಿಂದ ಸ್ವೀಟ್ಸ್ ಅವೆಲ್ಲ ತರ್ತೀವಿ. ಸಾಮಾನ್ಯವಾಗಿ ನಾವು ಅದನ್ನು ಹೊರಗಡೆ ಇಟ್ಟು ನೀವು ಅದನ್ನು ತಂಗಳ ಪೆಟ್ಟಿಗೆನಲ್ಲಿ ಇಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಇದನ್ನು ನಾವು ತಿಳ್ಕೊಬೇಕು.
ಸಾಮಾಜಿಕ ಅರಿವು ಎಲ್ಲರಲ್ಲೂ ನಾವು ಮಾಡಬೇಕಾಗುತ್ತೆ. ಈಗ ಅದರ ತಾಂತ್ರಿಕ ಅಂಶಗಳು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದರ ಸದ್ಬಳಕೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಬೇಕು. ಹಾಗಾಗಿ ಈ ಇಸ್ರೆ ಅನ್ನೋ ಒಂದು ಪ್ರೊಫೆಷನಲ್ ಬಾಡಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ನೇರವಾಗಿ ನಾಟೋ ರೀತಿಯಲ್ಲಿ ಮಾಡ್ತಾ ಇದೆ. ಕಳೆದ 25-27 ವರ್ಷಗಳಿಂದನೂ ಈ ಇಸ್ರೆ ಮೈಸೂರು ಚಾಪ್ಟರು ಅವಿರತವಾಗಿ ಸೇವೆ ಸಲ್ಲಿಸ್ತಾ ಇದೆ. ಅನೇಕ ಜನ ಮಹನೀಯರಿದ್ದಾರೆ, ಧುರೀಣರಿದ್ದಾರೆ. ಸೊ ಕಾಮನ್ ಮ್ಯಾನ್ ಬಂದು ಅದನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ನನ್ನ ಸವಿನಯ ವಿಜ್ಞಾಪನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಉದ್ದೇಶ ಏನಂದರೆ ಈಗ ನಮ್ಮ HVACR ಅಂದರೆ ಏರ್ ಕಂಡೀಷ್ನಿಂಗು ಎಲ್ಲ ಕಡೆಯೂ ಜಾಸ್ತಿ ಪವರ್ ತೊಗೊಳುತ್ತೆ. 60% ಈಗ ಹೋಟ್ಲಲ್ಲೆಲ್ಲ 60% ಮೇಲೆ ಪವರ್ ಕನ್ಸ್ಯೂಮ್ ಆಗುತ್ತೆ ಅಂತೇಳಿ ಅದಕ್ಕೆ ನಾವು ಆದಷ್ಟು ಈಗ ಅದ್ರ ಬಗ್ಗೆ ಹೋಗಿ ಎಲ್ರಿಗೂ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಏರ್ ಕಂಡೀಷನಲ್ಲಿ ಏನು ಮಾಡ್ತಾರೆ ಜನ ಹೋಗಿ 22 ಡಿಗ್ರಿ ಇಟ್ಕೊಂಡ್ಬಿಡ್ತಾರೆ, ತುಂಬ ಚಳಿ ಆಗುತ್ತೆ, ಆಮೇಲೆ ಒಂದು ಕಂಬಳಿ ಹೊತ್ಕೊಂಡು ಮಲ್ಕೊತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ 22 ಡಿಗ್ರಿ ಇರೋದ್ರಿಂದ ಜಾಸ್ತಿ ಓಡುತ್ತೆ, ಏರ್ ಕಂಡೀಷನು ಜಾಸ್ತಿ ಪವರ್ ತೊಗೊಳುತ್ತೆ. ಅದಕ್ಕೆ ನಮ್ಮ ಈ ಇಸ್ರೇಯವರು 25 ಡಿಗ್ರಿ ಇಟ್ಕೊಳ್ಳಿ, 25 ಡಿಗ್ರಿ ಇಟ್ಕೊಂಡ್ಬಿಟ್ರೆ ಅವಾಗ ನಿಮ್ಗೆ ಅಷ್ಟು ಪವರ್ ತೊಗೊಳಲ್ಲ. ಸೊ ಬೇಗ ಕಟ್ ಇನ್ ಅಂತ ಆಫ್ ಆನ್ ಆಗ್ತಾ ಇರುತ್ತೆ. ಅದರಿಂದ ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆ ಪವರ್ ಕನ್ಸಂಪ್ಷನ್ ಕಡಿಮೆ ಆದಷ್ಟು ನಮ್ಮ ಇದಕ್ಕೆ ಎನ್ವೈರ್ಮೆಂಟ್ಗೂ ಈಗ ನೀವು ಪವರ್ ಜನ್ರೇಷನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಕೋಲ್ ಬರ್ನ್ ಮಾಡ್ತೀವಿ, ಅದೆಲ್ಲ ಆ ಪೊಲ್ಯೂಷನ್ ಆಗುತ್ತೆ. ಈಗ ನಾವು ಪವರ್ ಕನ್ಸಂಪ್ಷನ್ನೇ ಕಡಿಮೆ ಮಾಡ್ಕೊಂಡು ಹೋದರೆ ಅದೆಲ್ಲ ನಮ್ಮ ಎನ್ವೈರ್ಮೆಂಟ್ಗೆ ಉಳಿತಾಯ ಆಗುತ್ತೆ. ಉಳಿಸೋಕ್ಕೆ ನಾವು ಪ್ರಯತ್ನ ಪಡಬೇಕು. ಅದೇ ನಮ್ಮದು ಉದ್ದೇಶ. ಇಸ್ರೆ ಮುಖಾಂತರ ಸಾಮಾನ್ಯ ಜನರಿಗೆ ಸಾಮಾನ್ಯರ ಜನಗೆ ಇಸ್ರೆ ಮುಖಾಂತರ ಹೇಳೋದೇನೆಂದರೆ, ಈಗ ನಾವು ಎಲ್ಲೇ ಹೋದ್ರು ಆದಷ್ಟು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ, ಬಸ್ಸು ಮತ್ತು ಯಾಕೆ ಒಬ್ಬೊಬ್ಬರು ನೋಡಿ ನಾನು ಒಬ್ಬೊಬ್ಬರು ಕಾರ್ ತೊಗೊಂಡು ಓಡಾಡ್ತಾರೆ. ಒಬ್ಬೊಬ್ಬರು ಕಾರ್ ತೊಗೊಂಡು ಅವ್ರ ಹತ್ರ ನಮ್ಮ ಹತ್ರ ದುಡ್ಡಿದೆ, ಪಬ್ಲಿಕ್ ಎಲ್ಲರ ಹತ್ರ ಈಗ ಕಾರ್ ಮಾಡೋಷ್ಟು ದುಡ್ಡಿದೆ, ನಾವು ಇದೆ. ಆದರೆ ಅದರಿಂದ ನಾವು 1 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡ್ರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಶುರು ಆಗುತ್ತೆ. ಈಗ ಈ ಉಷ್ಣತೆ ಭೂಮಿದು ಜಾಸ್ತಿ ಆಗೋದಕ್ಕೆ ಕಾರಣ ಏನು, ನಾವೇ ಮಾಡಿದ್ದೀವಿ ಇದನ್ನು. ಸೊ ಅದಕ್ಕೆ ಆದಷ್ಟು ಎಲ್ಲರೂ ಕಾಮನ್ ಮ್ಯಾನ್ ಆಗಿ ನಾವೆಲ್ಲರೂ ಕಾರ್ ಪೂಲಿಂಗ್ ಮಾಡ್ಕೊಳ್ಳೋಣ. 4 ಜನ